ಅಯ್ಯೋ ಸುಳ್ಳು ಹೇಳ್ಬೇಡ, ಜೇಪಿನೇ. ಸುನಿಲ್ ಅಲ್ಲ. ಅರೆ ಸುನಿಲ್ ಹೆಂಗ್ ಮಾತಾಡ್ತಾನೆ? ಸುನಿಲ್ ವಾಯ್ಸ್ ಕೇಳೇ ಇಲ್ಲ ನಾನು ಮದ್ವೆ ಆದ್ಮೇಲೆ. ಹಂಗ ಸುನಿಲು ಗೊತ್ತಾ ನಿಂಗೆ? ಸುನಿಲ್ ಅಲ್ಲ, ಸುಶೀಲ್. ಸುಶೀಲ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆಚೆ ಸುನಿಲನ ಸುನಿಲ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಕ್ಕತ್ತಾಗಿರೋ ಮಾರ್ನಿಂಗಲ್ಲಿ ಇವರು ಕ್ಲಾಸ್ಮೇಟ್ಸ್ ಅಂತೆ. ನನಗೆ ಶೋಭಾ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಮಮತಾ ಅವರು ಮೆಸೇಜ್ ಮಾಡಿದರೆ, ಬನ್ನಿ ಕಾಲ್ ಮಾಡುವ ಇದೀಗ ಶೋಭಾಗೆ. ಹಲೋ ಹಲೋ ಶೋಭಾ, ಯಾರು? ಹೇಳ್ತೀನಿ ನಿನಗೆ. ಹಾಕೊಳ್ಳೋಕ್ಕೆ ಯಾವುದೋ ಕನ್ನಡ ಹಾಡಿಲ್ವಾ ಫೀಲಿಂಗ್ಸ್ದು? ಯಾಕೆ? ಹೇಳು ಫಸ್ಟು. ಯಾರು ನೀವು? ಹೇಳ್ತೀನಿ ಹೇಳು ಫಸ್ಟು. ಹಾಕೊಳ್ಳೋಕ್ಕೆ ಯಾವುದೋ ಫೀಲಿಂಗ್ಸು ಕನ್ನಡ ಸಾಂಗ್ ಇಲ್ವಾ? ಬೇಕು ಅಂದರೆ ಕಳಿಸ್ಕೊಡ್ತೀನಿ ನಿನಗೆ, ಒಂದಲ್ಲ ಅಂತ 100. ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಗೊತ್ತಾಯ್ತದೆ ಎಲ್ಲನೂ. ಇವಾಗ ನಿನಗಾಗಿ ಪಿಕ್ಚರಲ್ಲಿ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ ಗುಂಡಿಗೆಯ ಇಷ್ಟಕ್ಕೆ ಕಟ್ ಮಾಡಿಬಿಟ್ರೆ ಹಿಂಗೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲ. ಯಾಕೆ ಫೋನ್ ಮಾಡಿದೀರಾ ನೀವು? ಹೇಳ್ತೀನಿ, ಸುಮ್ಮನೆ ಏನು ಪುರ್ಸೊತ್ತ ಕೂತಿಲ್ಲ ನಾನು. ಆಯ್ತಾ? ಅದಕ್ಕೆ ಯಾಕೆ ಒಳ್ಳೆ ಮೆಣಸಿನ್ಕಾಯಿ ತಿಂದಂಗೆ ಆಡ್ತಾ ಇರೋದು. ನಾನೇನು ಹೇಳ್ಬಾರ್ದು ಹೇಳ್ದೆ, ಈ ಥರ ಯಾವುದೋ ತೆಲುಗುದು ಹಾಡೆಲ್ಲ ಹಾಕೊಂಡಿದ್ದಿಲ್ಲ, ಕನ್ನಡದಲ್ಲಿ. ಅದು ನಮ್ಮಿಷ್ಟ, ಅದನ್ನ ಕೇಳಕ್ ನಿಮ್ಗೇನ್ ರೈಟ್ಸ್ ಇದೆ? ಇನ್ನೊಂದ್ಸಲ ಹೇಳು. ಇನ್ನೊಂದ್ಸತಿ ಏನ್ ಹೇಳ್ತಾರೆ, ಅದು ನಮ್ಮಿಷ್ಟ. ನಾವು ನಮ್ಮ ಮೊಬೈಲಿಗೆ ನಾವ್ ಯಾವ್ದಾದ್ರು ಸಾಂಗ್ ಹಾಕತ್ತೀವಿ. ಅಲ್ಲ, ನೀನು ಕುಡಿತಾ ಇರೋದು ಇಲ್ಲಿ ಕಾವೇರಿ ನೀರು, ಕುಡಿತಾ ಇರೋದು ನಮ್ಮ ಕನ್ನಡದ ಗಾಳಿ, ತಿಂತಾ ಇರೋದು. ನಾವು ಮಾತಾಡೋದ್ ತೆಲುಗು, ಹಂಗಾಗಿ ನಾವು ಮಾತಾಡೋದೇ ಹಾಕೊಳ್ಳೋದೇ ತೆಲುಗು. ಹಂಗಾರೆ ಹೊಟ್ಟೋಗ್ಬಿಡು ನೀನು ಸುಮ್ಮನೆ ಆಂಧ್ರಾಗೆ. ಈ ಥರ ಎಲ್ಲ ಗಂಡ ಗುಂಡಿ ಆಡಂಗಿದ್ರೆ. ಗಂಡ ಗುಂಡಿ ಏನು ಆಡ್ತಿಲ್ವಲ್ಲ ನಾನು. ಮತ್ತಿನ್ನೇನು ನಾನು ಮಾಡೋದೇ ಹಿಂಗೆ ಅಂತಂದ್ರೆ? ನಾನ್ ಮಾಡೋದೇ ಹಿಂಗೆ, ನಾನು ಹಾಕೊಳ್ಳೋದೇ ಹಿಂಗೆ. ಅದನ್ನ ಕೇಳಕ್ ನೀವ್ಯಾರು? ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಮಾತಾಡಿದ್ರೆ. ಇವಾಗ ಸಿಚುವೇಶನ್ನು ಸ್ವಲ್ಪ ತಣ್ಣಗಿರ್ತದೆ. ಒಳ್ಳೆ ಗೂಬೆ ಥರ ಆಡಿದ್ರೆ ಶೋಭಾ ಅಂತ ಹೆಸರಿಟ್ಕೊಂಡು ಸುಮ್ಮನೆ ನನಗೂ ತಿಕ್ಲತ್ತದ ಇವಾಗ. ಹಲೋ, ನೀವ್ ಯಾರು ಅಂತ ಹೇಳಿ ಫಸ್ಟ್. ಹೇಳಕ್ ಬಿಟ್ರೆ ಅಲ್ವಾ ನೀನು? ಸರಿ ಆಯ್ತು, ಹೇಳಿ. ಅಯ್ಯೋ, ಹಾಡು ಕೇಳಿದ ತಕ್ಷಣ ನನಗೇನೋ ಅದು ಅರ್ಥನೂ ಆಯ್ತಿಲ್ಲ ಏನಿಲ್ಲ, ಸುಮ್ಮನೆ ಅದೇನೋ ಹೇಳ್ತಾ ಇರೋಂಗೆ ಕೇಳಿಸ್ತೈತೆ. ಕನ್ನಡದವರು ಹಾಕೊಂಡ್ರೆ ಏನು ಫೀಲಿಂಗಲ್ಲಿ ಇದೆಯಾ ಏನು ಅಂತ ಗೊತ್ತಾಯ್ತದೆ. ನನ್ನ ಫೀಲಿಂಗು ನೀವ್ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ ಹಾಡು ಹಾಕೊಂಡಿದ್ಯಾ? ತೆಗೆದು ಬಿಸಾಕು. ಅದು ನನಗ್ ಮಾತ್ರ ಅರ್ಥ ಆಗುತ್ತೆ. ಅದು ನನಗೆ ಅರ್ಥ ಆದ್ರೆ ಸಾಕು, ಬೇರೆಯವ್ರಿಗೆ ಅರ್ಥ ಆಗ್ಲಿ ಅಂತ ನಾನೇನು ಹಾಕಿಲ್ಲ. ಮತ್ತೆ ಅದನ್ನ ನಿನ್ ಫೀಲಿಂಗ್ಸ್ನ ಮನ್ಸಲ್ಲಿ ಇಟ್ಕೊ. ಮೊಬೈಲಲ್ಲಿ ಕಾಲರ್ ಟೋನಲ್ಲಿ ಇಟ್ಕೊಂಡ್ರೆ ಇಲ್ಲಿ ನಾವು ಮಾಡಿದವರು ನಿನ್ ಗೋಲ್ ಕೇಳಕ್ಕಾಯ್ತದೆ. ಇಲ್ಲಿ ನಮ್ದೇ 108 ಐತೆ. ಇವಾಗ ನಿಮ್ಮನ್ನ ಕೇಳಿ ಅಂತ ಯಾರು ಹೇಳಿದ್ರು? ಹಾಕೊಂಬಿಟ್ಟು ಕೇಳಿ ಅಂತ ಹೇಳಿ ಅಂದ್ರೆ ಒಳ್ಳೆ ಕೋತಿ ತರ ಆಡ್ಬೇಡ ನೀನು ಸುಮ್ಮನೆ. ಇದೊಂದು ಸರ ಐತಲ್ಲ, ಯಾರೋ ಫೋನ್ ಮಾಡಿ ಕೋತಿ ತರ ಆಡ್ಬೇಡ ಅಂತ ಕೇಳ್ತಿದ್ರಲ್ಲ, ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ? ನನಗೆ ಏನೇನೋ ಅನ್ನಿಸ್ತೈತೆ ಇವಾಗ. ಅದೆಲ್ಲ ನಾನು ಎಕ್ಸ್ಪ್ರೆಸ್ ಮಾಡೋಕೆ ಆಗೋಕ್ಕಿಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಕರ್ನಾಟಕದಲ್ಲಿ ಇದ್ಕೊಂಡ್ಮೇಲೆ ನೀನು ಕನ್ನಡ ಹಾಡಾಕು. ನಿನಗೆ ಕನಸು ಯಾವುದ್ರಲ್ಲಿ ತೆಲುಗಲ್ಲಿ ಬೀಳ್ತದ? ಸರಿ ಆಯ್ತು, ತೆಗ್ದಾಕ್ತೀನಿ. ಇವಾಗ ನೀವು ಯಾರು ಅಂತ ಹೇಳಿ. ಈಗ ಮುಂಚೆನೆ ಕಾಂಪ್ರಮೈಸ್ ಆಗಿದ್ರೆ ನಾನು ಇಷ್ಟೆಲ್ಲ ಮಾತಾಡೋದು ತಪ್ತಿತ್ತಲ್ವಾ? ಹೌದಾ? ಯಾವ ಮಗ್ಲಲ್ಲಿ ಇದ್ದಿದ್ದು ಬೆಳಗ್ಗೆ? ನಾನು ಯಾವ ಮಗ್ಳು ಅಂತ ಹೇಳಲ್ಲ. ನಾನು ಹೆಂಗಿರ್ತೀನಿ ಹಂಗೆ ಸುಮ್ಮನೆ ಎದ್ಬಿಡ್ತೀನಿ. ಯಾವುದು ಬಲ ಎಡ ಏನು ನೋಡಲ್ಲ ನಾನು. ಅದ್ಯಾವ್ದು ಅಭ್ಯಾಸ ಇಲ್ಲ ನನಗೆ. ಯಾಕೆ ಅಂತ ಕೇಳ್ತೀರಾ? ಕೆಲ್ಸಗಳಿರುತ್ತಲ್ವಾ, ಅಯ್ಯೋ ಇಷ್ಟೊತ್ವರೆಗೂ ಮಲಗ್ಬಿಟ್ಟಿದ್ದೀನಲ್ಲ, ಕೆಲಸ ಉಳ್ಕೊಂಡೈತಲ್ಲ, ಕೆಲಸ ಮಾಡ್ಬೇಕಲ್ಲ ಅಂತ ಗಾಬರಿಲಿ ಎದ್ದೇಳ್ತೀವಲ್ವಾ. ಆಯ್ತು, ನಾನು ಡೆಡ್ ಬಾಡಿನೇ ಅನ್ಕೊಳ್ಳಿ. ತಲೆಗೆ ಹುಳ ಬಿಡ್ತಿರೋದು ನೀವು, ನೀನು ತಲೆ ಹುಳ ಬಿಡ್ತಿದ್ದೀನಿ. ಬೇಕಾರೆ ನ್ಯಾಯ ಪಂಚಾಯತಿನೇ ಕೂರ್ಸು, ಅಲ್ಲೇ ಬಂದು ಮಾತಾಡ್ತೀನಿ ಬೇಕಾದ್ರೆ. ಅಯ್ಯೋ ದಮ್ಮಯ್ಯ ಕಣಪ್ಪ, ನೀನ್ ಯಾರು ಅಂತ ಹೇಳು, ಪುಣ್ಯಾತ್ಮ. ಹಂಗೆ ಕರಿ, ಪರವಾಗಿಲ್ಲ, ಚೆನ್ನಾಗೈತೆ ಹೆಸರು, ಪುಣ್ಯಾತ್ಮ ಅಂತಾನೆ. ಇವಾಗ ನೀವ್ ಯಾರು ಅಂತ ಹೇಳ್ರಿ. ನಾನು ಹೇಳಿದ್ರಲ್ಲಿ ಅರ್ಥ ಆಯ್ತೋ ಇಲ್ವೋ ಹೇಳು, ಆಯ್ತಾ? ನನ್ ತಪ್ಪು ಅಂತ ಯಾರು ಹೇಳ್ಬಿಟ್ರೆ ಕೆರೆ ತಕೊಂಡ್ ಜರ ಬರ್ಮಂಟ್ ಕೊಡಿಲಿ ಬೇಕಾದ್ರೆ ನನಗೆ. ಇಲ್ಲ ತಪ್ಪು ಅಂತ ಅದೇ ಕಾರಣ ಕೇಳಲ್ಲ. ಅನುರಾಗ ಏನಾಯ್ತು ಎಂತ ಹಾಡು ಅಣ್ಣವ್ರು ಆಡಿರೋದು. ಈಗ ಅದ್ ಬಿಟ್ರೆ ಈಗ ಗಾಳಿಪಟ ಸಿನಿಮಾದಲ್ಲಿ ಒಂದೇ ಸಮಮೇ ನಿಟ್ಟುಸಿರು ಪಿಸುಗುಡುವತಿ. ನಾನು ಇವಾಗ ಮಾತಾಡಕ್ ಆಗಲ್ಲ, ಹೇಳ್ತಾ ಇದೀನಿ, ಯಾರು ಅಂತ ಹೇಳಿ. ಹಂಗಾರೆ ಇಷ್ಟೊತ್ತು ಏನಾರು ನೀನು ಮಾತಾಡ್ತಿದ್ಯಾ ನಿಂತ್ಕೊಂಡು? ಮಾತಾಡಕ್ ಆಯ್ಕಿಲ್ಲ ಅಂತ. ಅಯ್ಯೋ ದೇವ್ರೆ, ನೀವ್ ಎಷ್ಟು ಮಾತಾಡ್ತೀರಾ? ಭಗವಂತ ಬಾಯಿ ಕೊಟ್ಟ, ಯಾಕೆ ನಿಮ್ಮಂಗೆ ಸುಮ್ನೆ ತಟ್ಟೆಗಟ್ಲೆ ತಿನ್ಬಿಟ್ಟು ಬೆಳಗ್ಗೆ ಆಗಿದ್ದು ಗೊತ್ತಾಗ್ದೇನಂಗೆ ಬಿದ್ದಿರ್ತೀರಲ್ಲ, ಹಂಗೆ. ಯಪ್ಪ ತಂದೆ, ಯಾವ ದಿಕ್ಕಲ್ಲಿದ್ಯಪ್ಪ? ಪೂರ್ವ ಇರ್ಬೇಕು. ಹೌದಾ?
ಸರಿ ಆಯ್ತು, ನಿನ್ ಹೆಸರೇನು ಅಂತ ಹೇಳು ತಂದೆ. ಅವಾಗ ಪುಣ್ಯಾತ್ಮ ಅಂದೆ, ಇವಾಗ ತಂದೆ ಅಂತಿದ್ಯಾ. ದಯವಿಟ್ಟು ನಿನ್ ಕೈ ಮುಗಿತೀನಿ, ಕನ್ನಡ ಆಡಕೋ. ಜೆಪಿ ಜೆಪಿ ಏನ್ ಜೆಪಿ ನೀನು ರಾವ್ ಇಡ್ಸ್ಬೇಕು, ಇಷ್ಟೊಂಥರ ರಾವ್ ಜೆಪಿ. ನಾನು ವಾಚ್ ಎಲ್ಲೋ ಕೇಳಿದ್ದೀನಲ್ಲ, ಎಲ್ಲೋ ಕೇಳಿದ್ದೀನಲ್ಲ, ಅದಕ್ಕೆ ಲಾಸ್ಟ್ ನೆನ್ಸ್ಕೊಂಡೆ. ಇದು NS ತಿಳ್ಕೊಂಡೆ ಇದು ಕಾಲ್ ಮಾಡ್ಬೇಕು, ಇದ್ಯಾಕೋ JP ತರನೇ ಐತೆ ಅನ್ಕೊಂಡೆ. ಆದ್ರೆ ನೋಡೋಣ JP ಅಂದೆ. ಹೆಂಗಂದಿದ್ ಇನ್ನೊಂದ್ಸಲ ಹೇಳ. JP ನನ್ ಮಗಳು ಬೇರೆ ಯಾರಮ್ಮ ಅಂತಾಳೆ, ಯಾರೋ ರಾಂಗ್ ನಂಬರ್ ಸುಮ್ನಿರೆ ಅಂದೆ. ನಾನು ಮಧ್ಯಾಹ್ನದಲ್ಲಿ ನೆನ್ಕೊಂಡೆ ಕಣೋ ನನ್ನ. ನಿಜವಾಗ್ಲೂ ಒಂದು 3-3:15 ಅಲ್ಲ. ಎಷ್ಟು ಟೈಮಿಂಗ್ಸ್ NS ಫೋನ್ ಮಾಡಿದ್ದ, ಮಾತಾಡ್ತಿದ್ನಾ, ಆಮೇಲೆ ಹಂಗೆ ಮಾತಾಡಿದ್ವಿ ನಿನ್ ಬಗ್ಗೆ. ಅಲ್ಲ ಕಣೆ, JP ಅವಾಗ್ಲೂ ತುಂಬಾ ಚೇಂಜ್ ಆಗಿದ್ದಾನೆ. ಅವಾಗ ನೋಡ್ದಕ್ಕೆ ಗುರು ಅಲ್ಲ JPಗೂ, ಇವಾಗ ನಮ್ಮನ್ನ ಮಾತಾಡ್ತಿರೋ JPಗೂ ಲಾಕ್ ಕಟ್ತೋಯ್ತು. ಅಲ್ಲ ನಾನೇನ್ ಅನ್ಕೊಂಡೆ ಗೊತ್ತಾ, ಯಾರು ಕೇಳ್ತಿಲ್ಲ ನನ್ನನ್ನ, ಇವನ್ ಯಾರಪ್ಪ ತಲೆ ಕೆಡಗಿರೋಕೆ ನನ್ನ ಹಂಗ್ ಬಗ್ಗೆ ಇಷ್ಟೊಂಥರ ಕ್ಲಾಸ್ ತಗೊಂಡಿದ್ದಾನಲ್ಲ. ಈಗ ಏನ್ ಗೊತ್ತಾ, ಈ DPಗೆ ಏನೇನು ಹಾಕತ್ತಾರ ನೋಡು ಫೀಲಿಂಗ್ಸ್, ಆಮೇಲೆ ಈ ತರ ಆಡಕತ್ತಾರ ನೋಡು, ಅದ್ ಯಾರಿಗಾರು ಒಬ್ರು ಲಿಂಕ್ ಮಾಡ್ಬಿಟ್ಟೆ ಹಾಕೊಳ್ಳೋದವ್ರು, ಸುಮ್ನೆ ಹಾಕೊಳ್ಳಲ್ಲ. ನಿಜನೇ ಹೇಳೋದು ಯಾವಾಗಲೂ. ಇವಾಗ ಇನ್ನೊಂದು ನಿಜ ಹೇಳಿದ್ರೆ ನಿನ್ಗೆ ಇನ್ನ ತಲೆ ಕೆಟ್ಟಂಗ ಆಯ್ತದೆ. ತಲೆ ಕೆಡ್ಸ್ಕೊಳಲ್ಲ. ಇಲ್ಲ 100% ಕೆಡ್ಸ್ಕತ್ತೀಯ. ಇಲ್ಲ ಹೇಳು, ಕೆಡ್ಸ್ಕತ್ತೀಯಾ? ನನ್ ಮಾತು ಕೇಳು. ಇಲ್ಲ ಕೆಡಿಸ್ಕೊಳ್ಳಲ್ಲ. ಮಮತನ್ ಮೇಲಾಣೆ ಕೆಡ್ಸ್ಕತ್ತೀಯ. ನಿನ್ ಮೇಲಾಣೆ ಕೆಡ್ಸ್ಕೊಳಲ್ಲ. ಹೌದಾ? ನಿಮ್ ಜೊತೆ ಮಾತಾಡ್ತಾ ಇರೋದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಸುಳ್ಳು ಹೇಳ್ಬೇಡ, JPನೇ, ಸುನಿಲ್ ಅಲ್ಲ. ಹೌದಾ? ಈಗ ಹಂಗಾದ್ರೆ ಸುನಿಲ್ ಹೆಂಗ್ ಮಾತಾಡ್ತಾನೆ? ಸುನಿಲ್ ವಾಯ್ಸ್ ಕೇಳೇ ಇಲ್ಲ ನಾನು ಮದ್ವೆ ಆದ್ಮೇಲೆ. ಸುನಿಲ್ ಗೊತ್ತಾ ನಿಂಗೆ? ಸುನಿಲ್ ಅಲ್ಲ, ಸುಶೀಲ್. ಆ್ಯಕ್ಚುಲಿ RJ ಸುನಿಲ್ ಅಂತ. ಆ್ಯಕ್ಚುಲಿ ನಮ್ಮದು ಒಂದು ಪ್ರ್ಯಾಂಕ್ ಕಾಲ್ದು ಒಂದು ಚಾನಲ್ ಇದೆ. ನಿಮ್ಮ ಮಮತಾ ಇದ್ದಾರಲ್ಲ MS, ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಬಕ್ರಾ ಮಾಡಕ್ಕೆ ಹೇಳಿದ್ರು. ಅದಕ್ಕೋಸ್ಕರ ನಾನು ಕಾಲ್ ಮಾಡಿದ್ದು ಶೋಭಾ ಅವರೇ. ಹೌದಾ? ಬೊಮ್ಮದಾಗಿರೋ ಮಾರ್ನಿಂಗಲ್ಲಿ ಏನೋ ಈ ಒಂದು ಟ್ರ್ಯಾಪ್ ಮೇಲೆ ಮುಗಿಸ್ತಾ ಬಂದ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಾನು ಕ್ಯಾಚ್ ಹಾಕೋದು. ಇವರು ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲ್, ನಾನು ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ರೆಡ್ ಕಲರ್ ಬಟನ್ ಕಾಣಿದ್ರೆ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ ಕಾಣಿಸೋದಲ್ಲ ಆಲ್ ಬಟನ್ ಒತ್ತೋದ್ರ ಮೂಲಕ ಫ್ರೀಯಾಗಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಅಂತ ಹೇಳ್ತಾ, ಇದೀಗ ನಾನು ನೋಡ್ತಾ ಇದ್ದೀನಿ. ಟಾಟಾ ಬಾಯ್, ಶಿವ್, ಟೇಕ್ ಕೇರ್, ಲವ್ ಯು ಆಲ್, ಟೇಕ್ ಕೇರ್, ಜೈ ಹಿಂದ್. RJ Sunil, prank calls.